ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೋಟಿ ವಂದನೆಗಳು, ನಮಸ್ಕಾರಗಳು, ಧನ್ಯವಾದಗಳು, ಕೃತಜ್ಞತೆಗಳು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 39ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 39ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನರರು ನಿಜವಲ್ಲದ ಮಾಯಾ ರೂಪದಿಂದ ಸಂಚರಿಸುವವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನರರು ನಿಜವಲ್ಲದ ಮಾಯಾ ರೂಪದಿಂದ ಸಂಚರಿಸುವವರು. ಇವತ್ತು ಮನುಷ್ಯರು ನಿಜವಾದ ಒಂದು ರೂಪ ಅಲ್ಲ, ಅವರೊಂದು ಮಾಯಾ ರೂಪ. ಯಾಕೆಂದರೆ ಆದಿ ಕಾಲದಲ್ಲೇ ದೇವರು ಪ್ರಥಮ ಮಾನವನ್ನ ಸೃಷ್ಟಿ ಮಾಡಿದಾಗ, ದೇವರ ಮಾತು ಕೇಳದೆ ಇದ್ದಾಗ, ನೀನು ಮಣ್ಣಿನಿಂದ ಅಂದರೆ ದೇವರವನನ್ನು ಉಂಟು ಮಾಡಿದರು ಎಂಬುದಾಗಿ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಮೊಟ್ಟ ಮೊದಲು ಒಂದು ಗಂಡನ್ನ, ಆಮೇಲೆ ಹೆಂಡತಿಯನ್ನು ಅವನ ಶರೀರದಿಂದ ಉಂಟು ಮಾಡಿದಂತಾಗಿದೆ. ಹಾಗೆ ನಿಜವಾಗ್ಲೂ ದೇವರು ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಒಂದು ಗಂಡನನ್ನು ಮಣ್ಣಿನಿಂದ. ಅವನಿಗೆ ದೇವರು ಜೀವ ಕೊಟ್ಟರು, ಎಲ್ಲವನ್ನ ಊಟಕ್ಕೂ ಕೊಟ್ಟರು, ಎಲ್ಲ ವಿಷಯವನ್ನು ಅವನಿಗೆ ತಿಳಿಸಿದ್ರು. ಮಾತು ಕೇಳಲಿಲ್ಲ, ಕಡೆಗೆ ಅವನು ಶಾಪಗ್ರಸ್ತನಾದ. ಹೇಗೆ? ನೀನು ಮಣ್ಣಿನಿಂದ ಬಂದವನು, ಮಣ್ಣಿಗೆ ಹೋಗು ಅಂತ. ಅದೇ ಸಂತಾನದವರು ಇವತ್ತು ನಾವಾಗಿದ್ದೇವೆ. ಆದರೂ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಆದರೂ ಬಹಳ ತಪ್ಪಿ ನಡೆದು ಹೋಗ್ತಾ ಇದ್ದೇವೆ. ಅದು ಕೂಡ ಎಲ್ಲ ಹಿಂದೆ ಕೂಡ ಬಹಳ ಚೆನ್ನಾಗಿ ತಿಳಿಸಿ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸ್ವಲ್ಪ ದಿವಸ ಇದ್ದು ಈ ಭೂಲೋಕದಲ್ಲಿ ಮಾಯವಾಗುವವರು ನಾವೆಲ್ಲರೂ, ಕಣ್ಣಿಗೆ ಕಾಣದೆ ಹೋಗುವಂಥವ್ರು ನಿಜವಾಗ್ಲೂ ಅಲ್ಲ. ಆದರೂ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ನಮ್ಮನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆ ಆದಿ ಮಾನವನನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ 6 ದಿವಸದಲ್ಲಿ ಅವನಿಗೆ ಬೇಕಾಗಿದ್ದು ಎಲ್ಲವನ್ನ ಸೃಷ್ಟಿ ಮಾಡಿ ಇಟ್ಟರು. ಅದೇ ಸಂತಾನದವರು ನಾವು. ಹಾಗೆ ಇವತ್ತು ನಾವು ಕೂಡ ತಂದೆ ತಾಯಿ ಗರ್ಭದಿಂದ ಈ ಭೂಲೋಕಕ್ಕೆ ಬರೋಕ್ಕೆ ಮೊದಲು ನಮಗೆ ಏನೇನು ಬೇಕು, ಎಲ್ಲಿ ಜೀವಿಸಬೇಕು, ಪ್ರತಿ ಒಂದನ್ನು ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ದಿವಸ ಇದ್ದು ನಾವು ಹೋಗುವವರು, ಆಮೇಲೆ ನಾವು ಕಣ್ಣಿಗೆ ಕಾಣದೆ ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಚರಿಸೋರು. ಆಗ ದೇವರು ನಮಗೆ ಕೊಟ್ಟಷ್ಟು ಸಮಯ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರನ್ನು ಅರಿತುಕೊಂಡು ದೇವರ ಆಶೀರ್ವಾದಕ್ಕಾಗಿ ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ನರಕಕ್ಕೆ ಹೋಗದೆ ಪರಲೋಕಕ್ಕೆ, ಅಂದರೆ ಕೈಲಾಸ ವೈಕುಂಠಕ್ಕೆ, ಆ ಸರ್ವ ಸೃಷ್ಟಿಕರ್ತನ ದೇವರ ಬಳಿಗೆ ತೆರಳಲು ಬೇಕಾದಾಗೆ ದೇವರು ಕೆಲವರನ್ನು ನಡೆಸ್ತಾರೆ ಆರಿಸಿಕೊಂಡು. ಆ ಒಂದು ದರ್ಶನ ಕೊಟ್ಟು ವಾಕ್ಯವನ್ನು ತಿಳಿಯಪಡಿಸ್ತಾ ಇರುವಾಗ ನಾವು ದೇವರ ಕಾಲಲ್ಲಿ ಭಯ ಭಕ್ತಿಯಿಂದ ಮುಂದೆ ಜೀವಿಸಬೇಕಾಗಿದೆ ಅಂತ ಇದರ ಅರ್ಥ. ಹಾಗೆ ಮನುಷ್ಯರು ನಿಜವಲ್ಲ. ಅದಕ್ಕೆ ಅನೇಕರು ಇವತ್ತು ಅವ್ರು ಎಂಥ ಮಾನವರಾಗಲಿ, ಎಂಥ ಬ್ರಾಹ್ಮಣರಾಗಲಿ, ಯಾರೇ ಆಗಲಿ, ಎಂಥ ಮಠಾಧೀಶ್ವರೇ ಆಗಲಿ, ಎಷ್ಟೇ ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡೋರಾಗಲಿ, ಎಂಥ ಬೋಧಕರೇ ಆಗಲಿ, ಖಂಡಿತವಾಗಿ ಮನುಷ್ಯರ ಮೇಲೆ ಭರವಸೆ ಇಡಬಾರದು. ನಿಜವಾಗಿ ದೇವರ ವಿಷಯವನ್ನು ಯಾರು ತಿಳಿಸ್ತಾರೋ ಅವರಿಗೆ ಒಂದು ಪ್ರೀತಿ ಕೊಡಬೇಕು, ಗೌರವ ಕೊಡಬೇಕು. ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು ವಿನಃ ಅವ್ರು ಎಂಥ ಬಟ್ಟೆ ಹಾಕಲಿ, ಎಂಥ ನಾಮ ಹೊಳ್ಕೊಳ್ಳಿ, ಎಂಥ ಮಾಳೆಗಳನ್ನೇ ಹಾಕ್ಕೊಳ್ಳಿ, ಎಷ್ಟೇ ಉದ್ದ ಕೂದಲು ಬಿಡಲಿ, ಎಷ್ಟೇ ಗಡ್ಡ ಬಿಡಲಿ, ಏನೇ ಮಾಡಲಿ, ಹಾಗೆ ಏನೇ ಆದರೂ ಅವರ ಮೇಲೆ ನಂಬಿಕೆ ಹೋಗಬಾರ್ದು. ಅವರು ಕೂಡ ಮನುಷ್ಯರೇ, ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗುವವರೇ. ಆದರೆ ಕೆಲವರು ಅವರ ಕಾಲಿಗೆ ಬೀಳೋದು, ಕಾಲು ತೊಳೆದು ನೀರು ಕುಡಿಯೋದು, ಇದೆಲ್ಲ ಅವರನ್ನು ನೋಡೋಕ್ಕೆ ಎಲ್ಲಿಗೋ ಎಷ್ಟೆಷ್ಟೋ ₹1,000 ಖರ್ಚು ಮಾಡಿಕೊಂಡು ಹೋಗುವಂಥದ್ದು. ಹೋಗುವಾಗ ಬರುವಾಗ ಏನೋ ನಾನಾ ರೀತಿ ಕಠಿಣ ಶಿಕ್ಷೆಗಳಿಗೆ ಒಳಪಡುವಂಥದ್ದು, ಇದೆಲ್ಲ ಮಾಡಲೇಬಾರದು. ಹಾಗೆ ದೇವರು ಏನು ಹೇಳಿದ್ದಾರೆ? ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿಗೂ ಹೋಗಬೇಡಿ, ನನಗೆ ಯಾವ ಮಂದಿರ ಬೇಡ, ಯಾವ ಮಠವೂ ಬೇಡ, ಏನೂ ಬೇಡ, ನನ್ನ ಮಾತನ್ನು ಕೇಳಿ ನೀವು ನಡೆಯಿರಿ ಅಂತ ಇಷ್ಟೇ ಹೇಳಿದ್ದು ದೇವರು.
ಹಾಗೆ ದೇವರನ್ನೇ ಸರಿಯಾಗಿ ತಿಳಿಯಪಡಿಸ್ತಾ ಇರುವಾಗ ದೇವರ ಮೇಲೆ ನಮಗೆ ನಂಬಿಕೆ ಇರಬೇಕು ಹೊರತು ಆದರೆ ಸತ್ಯಾಂಶವನ್ನ ಯಾರು ಹೇಳ್ತಾರೆ, ಯಾರು ತಿಳ್ಕೊಳ್ತಾರೆ, ಯಾರು ಬೋಧಿಸ್ತಾರೆ, ಖಂಡಿಸ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ ಅವರ ಸಂಪರ್ಕದಲ್ಲಿ ಮಾತ್ರ ಇರಬೇಕು. ಅದು ಚೆನ್ನಾಗಿ ಇವರು ದೇವರಿಂದ ಆಯ್ಕೆಯಾಗಿದ್ದಾರೋ ಅಥವಾ ದೇವರ ಹೆಸರನ್ನು ಹೇಳ್ಕೊಂಡು ಹಣ ಸಂಪಾದನೆ, ಅಂಧಕಾರ, ಐಶ್ವರ್ಯಮಯ ಜೀವನವನ್ನ ಮಾಡಿ ಇವು ವ್ಯಭಿಚಾರಗಳು ಅದು ಇದು ಮಾಡಿಕೊಂಡು ಪ್ರತಿಯೊಬ್ಬರು ಇವತ್ತು ನಾವು ಕಿವಿಯಾರೆ ಕೇಳ್ತಲೇ ಇದ್ದೇವೆ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಅದಕ್ಕೆ ಹೇಳಿದ್ದಲ್ಲಿ ನರರು ನಿಜವಲ್ಲದ ಮಾಯಾ ರೂಪದಿಂದ ಸಂಚರಿಸುವರು. ನಾನಾ ರೀತಿ ನಾಟಕದ ಜೀವನ ಮಾಯಾರೂಪ. ಆಗ ನಿಜವಾದ ರೂಪದೇ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರಲ್ಲೇ ನಮ್ಮ ನಂಬಿಕೆ ಭರವಸೆ ಇರಬೇಕು. ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು ನೋಡಿ. ಸುಮ್ಮನೆ ಏನೇನೋ ಹೇಳಿ ವಂಚಿಸಿ ಮಾಡಿ ಅವರಿಗೆ ಗಡಿಬಿಡಿ ಮಾಡಿ ಅವರಿಗೆ ಬೇಕಾದ ಹಣ ಕಾಸನ್ನ ಎಲ್ಲವನ್ನ ವಸೂಲಿ ಮಾಡುವವರಾಗಿದ್ದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಕೊಂಡು, ನಾನಾ ಥರದ ವಿಷಯಗಳನ್ನ ಕಟ್ಟಿಕೊಂಡು, ಮಠ ಮಂದಿರಗಳನ್ನ ಕಟ್ಟಿಕೊಂಡು ಗಡಿಬಿಡಿ ಮಾಡಿ ಅವರ ಐಷಾರಾಮ ಜೀವನವನ್ನು ಕೆಲವರು ನಾವು ಮದುವೆ ಆಗೋದಿಲ್ಲ ಅಂಥವರು ಇಂಥವ್ರು ಅಂತ ಹೇಳಿಕೊಂಡು, ಆದರೆ ಅವರ ವಿಷಯಗಳೇ ಬೇರೆ ಇವೆ. ಖಂಡಿತವಾಗ್ಲೂ ಇದೆಲ್ಲವೂ ಎಲ್ರಿಗೂ ಗೊತ್ತಿದೆ, ಹೇಳಬೇಕಂತ ಅವಶ್ಯಕತೆಯೇ ಇಲ್ಲ. ಆ ರೀತಿಯಲ್ಲಿ ಕೆಲವರು ಮತ್ತೆ ಹೆಂಡತಿ ಮಕ್ಕಳು ಇರುವುದಾದರೆ ಅಯ್ಯೋ ಅವರ ಒಂದು ಜೀವನಕ್ಕಾಗಿ ನಾನಾ ರೀತಿಯಲ್ಲಿ ಅವರ ಹೆಂಡತಿ ಮಕ್ಕಳು ಐಶ್ವರ್ಯಮಯ ಜೀವನ ನಡೆಸಬೇಕು. ಯಾರ್ಯಾರು ಜಾಸ್ತಿ ಕೊಡ್ತಾರೋ, ತುಂಬ ಕೊಡ್ತಾರೋ ಅಲ್ಲಿಗೆ ಹೋಗ್ತಾರೆ, ಅಲ್ಲೇ ಮಾತಾಡ್ತಾರೆ. ಅವರ ಮಕ್ಕಳು ಮಾತ್ರ ಬಹಳ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು. ಬಡ ಬಗ್ಗರು ಎಷ್ಟೇ ಕೂಲಿ ಮಾಡಲಿ, ಎಷ್ಟೇ ಇದು ಮಾಡಲಿ, ನೀವು ದಶಾಂಶ ಕಾಣಿಕೆ ಕೊಡಲೇಬೇಕು, ದೇವರಿಗೆ ಕೊಡಲೇಬೇಕು, ಇಲ್ಲದೆ ನಿಮಗೆ ಶಾಪ ಬರ್ತದೆ ಅಂತ ಹೇಳ್ತಾರೆ. ಇವರು ಮಾತ್ರ ಐಶ್ವರ್ಯಮಯ ಆಡಂಬರ ಜೀವನ, ಒಳ್ಳೆ ಮನೆಗಳು, ಒಳ್ಳೊಳ್ಳೆ ಗಾಡಿಗಳು, ನಾನಾ ರೀತಿ ಸ್ಟೈಲು, ಇದು ಸಂಭ್ರಮದಿಂದ ಇವರು ಜೀವಿಸಬೇಕು. ಇದಕ್ಕೆ ಹೇಳಿದ್ದು ಇವರು ಗಡಿಬಿಡಿ ಮಾಡ್ತಾರೆ ಅಂತ. ಅದಕ್ಕೆ ಹೇಳಿದ್ದು ಹಿಂದೆ ಕೂಡ ಬಹಳ ಸಲ ಮೊದಲು ಕೂಡ ಏನಪ್ಪ ಅಂದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೇಳಿದ್ದನ್ನು ಕೇಳೋದು ಮಾತ್ರ ಅಲ್ಲ, ಗ್ರಂಥಗಳನ್ನು ಇವತ್ತು ಸತ್ಯವಾದ ಇರ್ಬೋದು, ಪುರಾಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ವೇದಗಳು ಇರ್ಬೋದು, ಪುರಾಣಗಳು ಇರ್ಬೋದು, ಸರಿಯಾಗಿ ತೆಗೆದು ಅರ್ಥ ಮಾಡಿಕೊಂಡು ಓದಿ ತಿಳ್ಕೊಂಡು ಅಂಥವ್ರನ್ನ ಮಾತ್ರ ಇವರು ಎಂಥವ್ರು ಅಂತ ನೋಡಿ ತಿಳ್ಕೊಳ್ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು ಅಂತ ಹೇಳಿದ್ದು. ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ ನೋಡಿದ್ವಿ. ಸುಮ್ಮನೆ ಸುಳ್ಳು ಹೇಳಿ ವಂಚನೆ ಮಾಡಿ ಏನೇನೋ ಮಾಡಿ ಇವತ್ತು ಒಂದೊಂದು ದೇವಮಣ್ಣವರು ದೇವಸ್ಥಾನದ ವಿಷಯದಲ್ಲಿ ನೋಡಿ ಬಡ ಬಗ್ಗರನ್ನ ರೌಡಿಗಳನ್ನ ಬಿಟ್ಟು ಕೊಲೆ ಮಾಡಿಸಿ ಈ ಸರ್ಕಾರದವರ ರಾಜಕಾರಣಿಗಳ ಸವಾಸವನ್ನ ಮಾಡಿಕೊಂಡು ಅವರಿಗೆ ಓಟಿಗಾಗಿ ಸಹಾಯ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಇದ್ದ ಬದ್ದ ಬಡವರನ್ನು ತೀರ ಓಡಿಸಿ ಅಲ್ಲಿಂದ ಆಸ್ತಿಯನ್ನ ಆ ದೇವಸ್ಥಾನದ ಅದು ದೇವರಾಸ್ತಿ ಅಂತ ಹೇಳಿಕೊಂಡು ಎಷ್ಟೆಷ್ಟೋ ಸಾವಿರ ನೂರು ಕಟ್ಲೆ ಆಸ್ತಿಯನ್ನ ಕೂಡಿಸಿಟ್ಕೊಳ್ತಾರೆ. ದೇವರಿಗೆ ಆಸ್ತಿ ಬೇಕಾ? ನೀನು ನನಗೆ ಆಸ್ತಿ ಮಾಡಿಕೊಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೊಡಪ್ಪ, ನನಗೆ ಪೂಜೆ ಪುಸ್ಕಾರ ಮಾಡು, ನನಗೆ ಯಜ್ಞವನ್ನು ಅರ್ಪಿಸು ಅಂತ ಏನಾದರೂ ಹೇಳಿದ್ದಾರಾ? ಇದರ ಅರ್ಥವೇ ಬೇರೆ ಇದೆ. ಆಸ್ತಿ ಪಾಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುವುದು ನೋಡಿ ಯಾವ ಜನಾಂಗದಾಗಲಿ ಏನೇ ಆಗಲಿ, ಮುಸ್ಲಿಮಲ್ಲಿ ಒಂಥರ ವಕ್ಫ ಆಸ್ತಿ, ಹಿಂದೂಗಳಲ್ಲಿ ಒಂಥರ ದೇವಸ್ಥಾನ, ಇನ್ನೊಂದು ಕಡೆಗೆ ಮಠಕ್ಕೆ, ಇನ್ನೊಂದು ಕಡೆಗೆ ಚರ್ಚಿಗೆ. ಇವು ಬೇಕಾಗಿರೋದು ಇವರ ಜೀವನ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ಕೂಡ ಹೇಳಿದ್ದಾರೆ ಪ್ರತಿಯೊಂದು ಗ್ರಂಥದಲ್ಲಿಯೂ. ದೇವರಿಗೆ ಎಲ್ಲಿಯೂ ಸ್ಥಳ ಬೇಡ. ದೇವರು ವಾಸ ಮಾಡೋ ಸ್ಥಳ ಆಕಾಶದ ಮೇಲೆ ಈಗಲೂ ನೀರಿದೆ. ಆ ನೀರಿನ ಮೇಲೆ ದೇವರ ಒಂದನೇ ಆತ್ಮ, ತಂದೆಯಾದ ದೇವರ ಆತ್ಮ ಮತ್ತು ಮಗನಾದ ದೇವರ ಆತ್ಮ, ಈಗ ಎರಡು ಆತ್ಮಗಳು ಅಲ್ಲಿ ಜೀವಿಸ್ತಾ ಇವೆ. ದೇವರ ಮೂರನೇ ಆತ್ಮವಾಗಿದೆ ಪವಿತ್ರ ಆತ್ಮ, ಪರಿಶುದ್ಧ ಆತ್ಮ. ಅದು ಇವತ್ತು ಭೂಲೋಕದಲ್ಲಿ ನಮ್ಮನ್ನು ನಡೆಸ್ತಾ ಇರುವಂಥದ್ದು. ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದ, ಗಾಳಿಯ ರೂಪ. ಇವತ್ತು ಗಾಳಿಗೆ ಮನೆ ಬೇಕಾದು, ಮಳೆಗೆ ನೆನೀತದ, ಬಿಸಿಲಲ್ಲಿ ಒಣಗ್ತದ, ಚಳಿಗೆ ನಡುಗ್ತದ? ಇಲ್ಲ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಪಾತಾಳದಿಂದ ಪರಲೋಕದವರೆಗೆ ಇರುವಂಥ ದೇವರು, ಭೂಮಿ ಆಕಾಶ ಎಷ್ಟು ಅಗಲ ಇದೆ ಅಷ್ಟು ಅಗಲ ಇರುವಂಥ ದೇವರು ಇಂಥವರಿಗೆ ಯಾವ ಮನೆ ಕಟ್ಟಿಕೊಡಬೇಕು? ಇನ್ನು ವಾಸ ಮಾಡೋಕ್ಕೆ ಸಾಧ್ಯವೇ? ಅದಕ್ಕೆ ಹೇಳಿದ್ದು, ಮನುಷ್ಯ ಕಟ್ಟಿದ ಗುಡಿಯಲ್ಲಿ
ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದು ದೇವರವರು ಪರಿಶುದ್ಧಾತ್ಮರಾಗಿದ್ದಾರೆ. ಅದು ಕಬ್ಬಿಣ, ಬೆಳ್ಳಿ, ಬಂಗಾರ ಮುಟ್ಟಿದಂಥ ವಸ್ತುಗಳಿಂದ ನನಗೆ ಮನೆಯನ್ನು ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಆಗ ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನ, ಮಠ, ಮಂದಿರಗಳನ್ನ ಎಲ್ಲ ಕಟ್ತಾರೆ. ಅದಕ್ಕೆ ಅಲ್ಲಿ ಇಟ್ಟಿಗೆ ಇರ್ಬೋದು, ಕಲ್ಲಿರ್ಬೋದು, ಅದಕ್ಕೆ ಕಬ್ಬಿಣ ಮುಟ್ಲಿಲ್ವೋ, ಅದರೊಳಗೆ ಕಬ್ಬಿಣ ಇಲ್ವೋ, ಆಗಲ್ಲಿ ವಾಸ ಮಾಡ್ತಾರ ದೇವರು? ಇಲ್ಲ, ಇದು ಜನಗಳನ್ನು ವಂಚಿಸುವಂಥದ್ದು, ದೇವರ ಹೆಸರನ್ನು ಹೇಳಿಕೊಂಡು. ಅದಕ್ಕೆ ನೋಡಿ, ಇಲ್ಲಿ ದಾವೀದರಸರು ಹೇಳಿದ್ದು ಏನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ ಸುಮ್ಮನೆ ಗಡಿಬಿಡಿ ಮಾಡುವವರು ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ. ಬಹಳ ಎಚ್ಚರ. ಇಂಥವ್ರು ಎಷ್ಟೇ ಬೋಧನೆ ಮಾಡಲಿ, ಯಾವ ವೇಷನೆ ಧರಿಸಲಿ, ಏನೇ ಮಾಡಲಿ, ಖಂಡಿತವಾಗಿ ದೇವರ ಹೆಸರು ಹೇಳ್ಕೊಂಡು ಇವರ ಲಾಭಕ್ಕಾಗಿ ಇಂಥವರನ್ನು ಹಿಂಬಾಲಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಸತ್ಯವನ್ನು ತಿಳಿಸ್ತಾರೋ ಅಂಥವರನ್ನ ನೋಡಿಕೊಂಡು ಅರ್ಥ ಮಾಡಿಕೊಂಡು ಅಂಥವರೊಂದಿಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಬೇಕು, ಅಂಥವರ ಸಂಪರ್ಕದಲ್ಲಿ ಇರಬೇಕು ಅಂತ ಇದರ ಅರ್ಥ. ಆದರೆ ಅದು ಯಾರ ಪಾಲಾಗುವುದು ತಾವೇ ತಿಳಿಯರು. ನೋಡಿ, ಎಷ್ಟೇ ದಗ, ಮೋಸ, ಅನ್ಯಾಯ ಮಾಡಿ ಕಡೆಗೆ ಅವರು ಎಷ್ಟೋ ಕೂಡಿಸಿಟ್ಟುಕೊಳ್ತಾರೆ, ಏನೇನೋ ಮಾಡ್ತಾರೆ, ಸುಳ್ಳು ಹೇಳಿ ಜನಗಳನ್ನ ಸತ್ಯದಿಂದ ಹಾದಿ ತಪ್ಪಿಸ್ತಾ ಇರ್ತಾರೆ. ಪಾಪದ ಜನಗಳಿಗೂ ಏನೂ ಗೊತ್ತಿರೋದಿಲ್ಲ. ಹಾಗಿರುವಾಗ ಅವರು ಕೂಡಿಸಿಟ್ಟಿಟ್ಟು ಅದು ಯಾರ ಪಾಲಾಗುವುದು ಅಂತ ಗೊತ್ತಿಲ್ಲ. ಕಡೆಗೆ ದೊಡ್ಡ ದೊಡ್ಡ ಕಷ್ಟ, ಸಂಕಟ, ದುಃಖಗಳು, ಕಾಯಿಲೆಗಳು ಬಂದು ಅಥವಾ ಏನೇನೋ ಆಗಿ ಅದು ಅವರ ಕೈ ತಪ್ಪಿ ಹೋಗುವುದು ಗ್ಯಾರಂಟಿ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ, ಅವರ ಮಕ್ಕಳ ಕಾಲಕ್ಕಾದರೂ ಅದು ಸಂಪೂರ್ಣ ಕೈ ಬಿಟ್ಟು ಹೋಗ್ತದೆ, ನಾಶವಾಗಿ ಹೋಗ್ತದೆ. ಇದು ನಾನು ಶಾಪ ಹಾಕುವಂಥದ್ದಲ್ಲ, ದೇವರ ಮಾತು. ಒಂದೊಂದು ಸಲ 230 ಎಕರೆ ನಮ್ಮ ಊರು ಪಕ್ಕದಲ್ಲೇ ಒಂದು ವಿಶ್ವಾಸಿಯ ಒಂದು ಜಾಗ, ಅವ್ರ ತಂದೆ ಏನು ಮಾಡಲಿಲ್ಲ, ಆದರೆ ತಂದೆ ಯಾವ ರೀತಿ ಕೂಡ ಹಾಕಿದಂತ ಗೊತ್ತಿಲ್ಲ, ಮಕ್ಕಳು ಮಾಡಿದಂಥ ಅನಾಚಾರಕ್ಕೆ 230 ಎಕರೆ ತೋಟ ಇದ್ದವರು ಒಬ್ಬ ಅವ್ರ ಪರಿಸ್ಥಿತಿ ಕಡೆಗೆ ಒಂದು ಇಲ್ಲದೆ ಒಬ್ಬ ನೇಣು ಹಾಕೊಂಡು ಸತ್ತ, ಒಬ್ಬ ಔಷಧಿ ತಗೊಂಡು ಸತ್ತ, ಇನ್ನೊಬ್ಬ ಮೆಂಟಲ್ ಆದ, ಇನ್ನೊಬ್ರು ಲಾಸ್ಟಿಗೆ ಬೇರೆಯವರ ವಾಹನದಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ. ಆಮೇಲೆ ಏನಾದಂತ ಗೊತ್ತಿಲ್ಲ. ನೋಡಿ, ಒಬ್ಬೊಬ್ಬರು ಆಸ್ತಿ ಪಾಸ್ತಿ ಬಿಟ್ಟು ಹೋಗುವಂಥದ್ದು, ಹರಾಜಾಗುವಂಥದ್ದು, ಸರ್ಕಾರ ಮುಟ್ಟಾಕೊಳ್ಳುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆ ಬಂದು ಸರ್ವನಾಶವಾಗಿ ಹೋಗುವಂಥದ್ದು, ಅಥವಾ ದೊಡ್ಡ ದೊಡ್ಡ ಶಿಕ್ಷೆ ಬಂದು ಇವತ್ತು ಇದೇ ಆಗ್ತಾ ಇರುವಂಥದ್ದು. ಆದ್ದರಿಂದ ಇಂಥವರ ಬಗ್ಗೆ ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ಹೀಗಿರಲಾಗಿ ಕರ್ತನೆ ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ, ನೀನೇ ನನ್ನ ನಿರೀಕ್ಷೆ. ನೋಡಿ, ದಾವೀದರಸರು ಹೇಳ್ತಾರೆ, ಅವರ ಅರಸರಾಗಿದ್ದಾಗಲೂ ಕೂಡ ನಾನು ಯಾವುದಕ್ಕೆ ಕಾದುಕೊಳ್ಳಲಿ, ನನಗೆ ಯಾವುದು ಬೇಡ, ನನಗೆ ನಿನ್ನ ನಿರೀಕ್ಷೆ ಸಾಕು ಅಂತೇಳಿ ದಾವೀದರಸರು ಕೂಡ ದಾವೀದರನ್ನ ಅರಸ ಮಾಡಿದ ಮೇಲೆ ಅವ್ರಿಗೆ ಏನಾದರೂ ಅವ್ರ ಆಸ್ತಿ ಪಾಸ್ತಿ ಮಾಡಿಕೊಂಡ್ರ? ಯಾವುದೂ ಇಲ್ಲ. ದೇವರ ವಾಕ್ಯವನ್ನೇ, ದೇವರನ್ನೇ ಹಿಂಬಾಲಿಸಿ ನಡೆದರು. ಇದು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ. ಆಗ ನಮ್ಮ ಜೀವಿತಕ್ಕೆ ಮನೆ ಮಠ ಯಾವುದು ಬೇಡುವ ಬೇಕು, ದೇವರ ಚಿತ್ತದಂತೆ, ದೇವರ ಮಾತಿನಂತೆ, ದೇವರು ಕೊಡುವುದರಲ್ಲಿ ನಾವು ತೃಪ್ತಿ ಪಟ್ಟುಕೊಂಡು ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡದೆ, ಬಡ್ಡಿಗೆ ಕೊಡದೆ, ಹಿಂಸೆ ಕೊಡದೆ, ಒಳ್ಳೆ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾವು ಹೋಗಬೇಕು. ಆಗ ದೇವರೇ ಬೇಕಾಗಿದ್ದನ್ನು ಕೊಟ್ಟು ನಡೆಸೋರಾಗಿದ್ದಾರೆ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ಮಾತನ್ನು ಅರಿತುಕೊಂಡು, ದೇವರು ಏನು ಹೇಳಿದ್ದಾರೆ, ದೇವರನ್ನು ಸಂಪೂರ್ಣವಾಗಿ ಅರಿತುಕೊಂಡು ನಾವು ದೇವರನ್ನು ಹಿಂಬಾಲಿಸಿದಾಗ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ಅದರೊಂದಿಗೆ ನಿನಗೆ ಎಲ್ಲವೂ ಬರುವುದು ನಿನ್ನ ಹಿಂದೆಯೇ. ಆಗ ದೇವರೇ ಕೊಟ್ಟು ಕೊಡುತ್ತಾನೆ. ಇದಕ್ಕೆ ನಾನು ಕೂಡ ಒಂದು ದೊಡ್ಡ ಸಾಕ್ಷಿ. ಅನೇಕ ಸಲ ಹೇಳಿದ್ದೇನೆ, ಹಿಂದೆ ನನ್ನ ಜೀವಿತ ಕೂಡ ಇನ್ನೂ ಆಸ್ತಿ ಬೇಕು, ಇನ್ನೂ ಮನೆ ಬೇಕು, ಅದು ಬೇಕು, ಇದು ಬೇಕು, ಅವರಿಂದಲೇ ಜೋರಾಗಿರಬೇಕು, ಆಗಿರಬೇಕು ಅಂತ ಯೋಚನೆ ಇತ್ತು. ಆಗ ಕಷ್ಟ, ಸಂಕಟ, ದುಃಖಗಳೇ ಇದೇ ನನ್ನ ಒಂದು ಜೀವಿತ ಕಾಲವಾಗಿತ್ತು. ಶಾಂತಿ, ಸಮಾಧಾನ, ಆರೋಗ್ಯತೆ ಇರುವಂಥದ್ದು ಇರಲಿಲ್ಲ. ಯಾವಾಗ ದೇವರ ದರ್ಶನವಾಗಿ ದೇವರೇ ಅದರಿಂದ ಬಿಡುಗಡೆ ಮಾಡಿದ್ರೋ, ಸಂಪೂರ್ಣವಾಗಿ ದೇವರನ್ನೇ ಹಿಂಬಾಲಿಸಲು ಪ್ರಾರಂಭವಾದ ಮೇಲೆ ಈಗಲೂ ಕೂಡ ಈ ದಿವಸದವರೆಗೂ ನನಗೆ ಮೊದಲು ಆಸ್ತಿ ಪಾಸ್ತಿ ಮನೆ ಎಲ್ಲ ಇರುವಾಗ ಇಲ್ಲದ ಸಂತೋಷವನ್ನ ಈಗ ದೇವರು ಸಂತೋಷವನ್ನು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಎಂಥ ಕಷ್ಟ, ಸಂಕಟ, ದುಃಖ, ಕಾಯಿಲೆ ಬಂದರೂ ಕೂಡ ದೇವರ ಎಲ್ಲವನ್ನ ನಿಭಾಯಿಸಿಕೊಂಡು ನನಗೆ ರಕ್ಷಣೆ ಕೊಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಇವತ್ತು ಏನು ಇಲ್ಲದವನಾಗಿದ್ದರೂ, ಒಂದು ಜನತಾ ಮನೆಯಲ್ಲಿ ಇದ್ದರೂ ಕೂಡ
ಕೂಡ ನಾನು ಯೋಚನೆ ಮಾಡದಂಥದ್ದು ಬಂದು ನನ್ನ ಕೈ ಸೇರ್ತಾ ಇದೆ. ಕಷ್ಟ ಸಂಕಟ ದುಃಖ ಬಂದರೆ ಜನಗಳಲ್ಲಿ ಸರಿಯಾಗಿ ಯಾರ್ಯಾರೊಂದಿಗೆ ಸಹಾಯ ಮಾಡಿಸ್ಬೇಕೋ ಸಹಾಯ ಮಾಡಿಸ್ತಾ ಇದ್ದಾರೆ. ಅವರನ್ನು ತಾಯಿ ಮಕ್ಕಳನ್ನು ಹಾಗೆ ಯಾರ್ಯಾರ ಮುಖಾಂತರ ಒಂದು ಗ್ಲಾಸ್ ನೀರು ಕೂಡ ಕುಡಿಸ್ತಾ ಅವರೆಲ್ಲವರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ದೇವರ ಆಶೀರ್ವಾದ ಕರುಣೆ ಪ್ರೀತಿ ಯಾವಾಗಲೂ ಅವರೊಂದಿಗೆ ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದಾವೀದರಸರು ಕೂಡ ಹೇಳಿದ್ದು, ನೀನೇ ನನ್ನ ನಿರೀಕ್ಷೆ. ಹಾಗೆ ದೇವರ ದರ್ಶನವಾದ ಮೇಲೆ ನಾವು ದೇವರಲ್ಲಿಯೇ ನಿರೀಕ್ಷೆ ಇಟ್ಟು ಹೋಗಬೇಕು ವಿನಃ ಈಗ ಉದಾಹರಣೆಗೆ ನನ್ನ ಮೂಲಕ ನಿಮಗೆ ಸತ್ಯ ಸುವಾರ್ತೆಯನ್ನು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನು ತಿಳಿಸ್ತಾ ಇದ್ದಾರೆ. ಈಗ ನಿಮ್ಮ ನಿರೀಕ್ಷೆ ಅಲ್ಲೇ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ರೀತಿಯಲ್ಲಿಯೂ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. 8ನೇ ವಚನ, ಎಲ್ಲ ದ್ರೋಹಗಳಿಂದ ನನ್ನನ್ನು ಬಿಡುಗಡೆ ಮಾಡು, ಮೂರ್ಖರ ನಿಂದೆಗೆ ಗುರಿ ಮಾಡಬೇಡ. ಮತ್ತು ದಾವೀದರಸರು ನೋಡಲಿ ಅವರಿಗೆ ಬೇಸರ ಆಗಿದೆ. ಯಾವ ದ್ರೋಹಗಳಿಗೂ ಕೂಡ ನಾನು ಹಿಂದೆ ಕೂಡ ತಪ್ಪು ಮಾಡಿದ್ದೇನೆ, ಅದರಿಂದ ನನ್ನನ್ನು ಬಿಡುಗಡೆ ಮಾಡಪ್ಪ, ನನಗೆ ಶಿಕ್ಷಿಸಬೇಡ, ಮೂರ್ಖರ ನಿಂದೆಗೆ ಗುರಿ ಮಾಡಬೇಡ. ನೋಡ, ಅವನು ದೇವರು ನಂಬಿದ, ದೇವರು ಅಂತ ಹೇಳ್ದ, ಅವರು ಮತ್ತೆ ಹೀಯಾಳಿಸೋದಕ್ಕೆ ನೆಗಾಡೋದಕ್ಕೆ ಮಾಡಬೇಡ. ನಿನ್ನ ಪ್ರೀತಿಯಲ್ಲಿ ನನ್ನನ್ನು ನಡೆಸು, ಎಲ್ಲ ದ್ರೋಹಗಳಿಂದ ಪಾಪಗಳಿಂದ ಬಿಡುಗಡೆ ಮಾಡು, ಇನ್ನೊಬ್ಬರು ನೆಗಾಡುವ ಹಾಗೆ ಮಾಡಬಾರದು ಅಂತೇಳಿ ದಾವೀದರಸರು ಪ್ರಾರ್ಥಿಸಿದ್ರು. ಅಂದ್ರೆ ಅಷ್ಟು ವೈರಿಗಳಿದ್ರು ಅವರಿಗೆ. ಹಾಗೆ ಇವತ್ತು ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಅರಿಯಕಾದ ಕಾಲದಲ್ಲಿ ಇಂಥ ತಪ್ಪುಗಳನ್ನು ನಾನು ಮಾಡಿದ್ದೆಪ್ಪ, ಯೋಚನೆಗೆ ಬಾರದ ತಪ್ಪುಗಳು ಬಹಳ ಇದ್ದೇ ಇದೆ, ದಯವಿಟ್ಟು ನಾನು ಕ್ಷಮಿಸು, ವಿರೋಧಿಗಳು ನೆಗಾಡುವ ಹಾಗೆ ಮಾಡಬೇಡ, ಸಾಕ್ಷಿ ನುಡಿತಾ ನನ್ನ ಜೀವಿತವನ್ನು ಕೊನೆಗಾಣಿಸಬೇಕು, ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಬರಬೇಕು. ದೇವರನ್ನ ಹಲ್ಲೆಲೂಯಾ. 9ನೇ ವಚನ, ನೀನೇ ಇದನ್ನು ಬರಮಾಡಿದ್ದರಿಂದ ನಾನು ಏನು ಹೇಳದೆ ಮೌನವಾಗಿರುವೆನು. ನೀನೇ ಇದನ್ನು ಬರಮಾಡಿದ್ದರಿಂದ ನಾನು ಏನು ಹೇಳದೆ ಮೌನವಾಗಿರುವೆನು. ದಾವೀದರಸರಿಗೆ ದರ್ಶನವಾದ ಮೇಲೆ ಅರಸರು ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಡೆಗೆ ಏನೂ ದೇವರ ಹತ್ರ ಕೇಳಲಿಲ್ಲ, ಹೇಳಿಲ್ಲ, ಮಾಡಿಲ್ಲ. ಎಲ್ಲವೂ ದೇವರ ಚಿತ್ತಕ್ಕೆ ವಹಿಸಿಕೊಟ್ಟು ಮೌನವಾಗಿದ್ದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಅನೇಕ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ನಡೆಸ್ತಾ ಇರುವಾಗ ನಾವು ಮತ್ತೆ ದೇವರು ನಿನ್ನ ಪ್ರೀತಿಯಲ್ಲೇ ನಡೆಸಪ್ಪ ಅಂತೇಳಿ ದೇವರ ವಾಕ್ಯದಂತೆ ಜೀವಿಸಲು ಪ್ರಯತ್ನ ಮಾಡಬೇಕು, ಜೀವಿಸಬೇಕು. ಎಲ್ಲವನ್ನ ದೇವರ ಹೊರಕ್ಕಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನಕ್ಕಾಗಿ ಬೇಡಿಕೊಂಡು ನಾವು ಮೌನವಾಗಿರಬೇಕು. ದೇವರೇ ನಮ್ಮನ್ನು ನೀವೇ ನಡೆಸಿರಪ್ಪ ಅಂತ ಹೇಳಿ. 10ನೇ ವಚನ, ನಿನ್ನ ದಂಡನೆಯನ್ನು ಪರಿಹರಿಸು, ನಿನ್ನ ಕೈ ಹೊಡೆತದಿಂದ ಸಾಯುವ ಹಾಗಿದ್ದೇನಲ್ಲ. ಯಾಕೆಂದ್ರೆ ದಾವೀದರಸರು ತಪ್ಪು ಮಾಡಿದಾಗ ಅವರಿಗೆ ಅಲ್ಲಿ ಶಿಕ್ಷೆ ಬಂತು. ಹಾಗೆ ಇವತ್ತು ದೇವರು ಆರಿಸಿಕೊಂಡ ಮೇಲೆ ಮತ್ತು ತಪ್ಪು ಮಾಡಿತಾ ಹೋದರೆ ಶಿಕ್ಷೆ ಯಾರಿಗಾದರೂ ಶಿಕ್ಷೆ ಬಂದೇ ಬರುತ್ತದೆ, ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಕೈ ಹೊಡೆತದಿಂದ ಸಾಯುವ ಹಾಗಿದ್ದೇನಲ್ಲ ಅಂತ ಖಂಡಿತವಾಗಿ ತಿಳಿಸ್ತಾರೆ. ಪಶ್ಚಾತ್ತಾಪ ಪಟ್ಟರು ಮತ್ತು ಬೇಕು ಅಂತಲೇ ತಪ್ಪು ಮಾಡಿದಾಗ ಖಂಡಿತವಾಗಿಯೂ ಅಲ್ಲಿ ಶಿಕ್ಷೆ ಬಂದೇ ಬರುತ್ತದೆ. ನೋಡಿ, ದಾವೀದರಸನ ಕುರಿ ಕಾಯುವನನ್ನು ಕಳೆದುವಂತ ಗೋಲಿಯಾತನನ್ನೇ ಸದೆಬಡಿಸಿದ್ರು, ಅರಸನನ್ನಾಗಿ ನೇಮಿಸಿದರು, ಕೊಲೆಯಾಗುವವರ ಕೈಯಿಂದ ತಪ್ಪಿಸಿದ್ರು, ಕಾಪಾಡಿದ್ರು, ರಕ್ಷಣೆ ಕೊಟ್ಟರು, ಮತ್ತೆ ಅರಸನನ್ನಾಗಿ ಕೂಡ ಮಾಡಿದ್ರು. ಆಮೇಲೆ ಒಂದು ಸ್ತ್ರೀಯೊಂದಿಗೆ ವ್ಯಭಿಚಾರಕ್ಕಾಗಿ ಗಂಡನನ್ನ ಕೊಲ್ಲಿಸಿ ಸ್ತ್ರೀಯನ್ನ ತಂದು ಹೆಂಡತಿಯನ್ನಾಗಿ ಮಾಡಿದ್ರು. ಅಲ್ಲಿ ಆಕೆ ಗರ್ಭಧರಿಸಿ ಒಂದು ಗಂಡು ಮಗು ಏನಾಯ್ತು, ಅದಕ್ಕೆ ಕಾಯಿಲೆ ಬಂತು. 7 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ಮಗು ಉಳಿಯಲಿಲ್ಲ, ಸತ್ತೇ ಹೋಯಿತು. ಹಾಗೆ 3 ಶಿಕ್ಷೆಯನ್ನು ಕೂಡ ವಿಧಿಸಿದ್ರು. ಯಾವ ಶಿಕ್ಷೆ ಬೇಕೋ ಅದನ್ನು ನೀನು ಪಡೆದುಕೋ, ಕೇಳಿಕೋ ಅಂತ ಹೇಳ್ಕೊಂಡು. ಹಾಗೆ ಆಗ ದಾವೀದರಸರು ಹೇಳಿದಂತ ಮಾತಾಗಿರ್ಬಹುದು ಇದು. ಏಕೆಂದ್ರೆ ನಿನ್ನ ದಂಡನೆಯನ್ನ ಪರಿಹರಿಸು, ನಿನ್ನ ಕೈ ಹೊಡೆತದಿಂದ ಸಾಯುವ ಹಾಗಿದ್ದೇನಲ್ಲ ಅಂತ. ಆಗ ಅರ್ಥ ಆಯ್ತು ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಂಡ್ರು ನಡೆಸ್ತಾ ಇದ್ರುಗಳು ಮತ್ತು ತಪ್ಪು ಮಾಡಿದಾಗ ಕ್ಷಮಿಸ್ತಾರೆ ನಿಜವಾಗಲೂ. ಆಮೇಲೆ ಮತ್ತು ಅದೇ ಮಾರ್ಗದಲ್ಲಿ ಹೋಗುವುದಾದರೆ, ದೇವರನ್ನು ಮರೆಯುವುದಾದರೆ, ವಾಕ್ಯಕ್ಕೆ ಅವಿಧೇಯರಾಗುವುದಾದರೆ ಶಿಕ್ಷೆಯನ್ನ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಸರಿಯಾದ ಶಿಕ್ಷೆ ಅನುಭವಿಸ
ಅನುಭವಿಸಲೇಬೇಕಾಗ್ತದೆ. ದೇವರು ಪಕ್ಷಪಾತಿ ಅಲ್ಲ, ಮುಖ ದಾಕ್ಷಿಣ್ಯ ನೋಡೋರು ಕೂಡ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ನೀನು ನರರನ್ನು ಪಾಪದ ನಿಮಿತ್ತ ಗದರಿಸಿ ಶಿಕ್ಷಿಸುವಾಗ ಅವನ ಚೆಲುವಳಿಕೆಯು ನುಸಿ ಹತ್ತಿತೋ ಎಂಬಂತೆ ಹಾಳಾಗಿ ಹೋಗುತ್ತದೆ. ಮನುಷ್ಯನೆಂಬವನು ಬರೀ ಉಸಿರೇ. ನೋಡಿ, ಮೊದಲು ಚೆನ್ನಾಗಿ ನಡೀತಾರೆ, ಅಂದ ಚಂದಗಳು ಎಲ್ಲ ಇರ್ತವೆ, ಚೆನ್ನಾಗಿರ್ತಾರೆ. ಯಾವಾಗ ಮತ್ತು ಪಾಪಗಳನ್ನು ಮಾಡಿ ದೇವರ ಶಿಕ್ಷೆಗೆ ಗುರಿಯಾದಾಗ ಖಂಡಿತವಾಗಿ ಬಹಳ ಶಿಕ್ಷೆಗೆ ನುಸಿ ಹತ್ತಿತೋ ಎಂಬುದಾಗಿ ಅವ್ರದ್ದು ಏನಾಗ್ತದೆ, ಅಂದ ಚಂದಗಳು ಜ್ಞಾನಗಳು ಯಾವುದು ಇರೋದಿಲ್ಲ, ಇತರ ಜನಗಳಾಗಿ ಆಗ್ತದೆ. ನುಸಿ ಅಂತ ಕೊಳಕು ಪರಿಸ್ಥಿತಿ ಬಂದು ಹೋಗಿರ್ತದೆ ದೇವರು ಕೈ ಬಿಟ್ಟಾಗ. ಆಗ ಅನೇಕರು ಹೇಳ್ತಾರೆ, ನೋಡಪ್ಪ ಮೊದಲು ಬಹಳ ಚೆನ್ನಾಗಿದ್ದ, ಈಗ ಯಾಕೆ ಇವನಿಗೆ ಹೀಗೆ ಆಯಿತು ಎಂಬುದಾಗಿ. ಕಾರಣ ದೇವರಿಂದ ದೂರ ಹೋದಾಗ ಮತ್ತೆ ಅದೇ ಪರಿಸ್ಥಿತಿ ಬರುವಂಥದ್ದು. ಇಂದಿನ ಜೀವಿತ ಏನಿತ್ತೋ ಅದಕ್ಕಿಂತ ಹೊಳಸು ಜೀವನ ಆಗೇ ಆಗುತ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಮನುಷ್ಯನೆಂಬವನು ಬರೀ ಉಸಿರಿರುವ ತನಕ ಮಾತ್ರ ಒಂದು ಬಹಳ ಜೋರಾಗಿ ಆಟಗಳು ಓಟಗಳು ಗರ್ವ ಅಹಂಕಾರಗಳು ಎಲ್ಲ ನಡೆಯುವಂಥದ್ದು. ಯಾವಾಗ ಮೂಗಿನಲ್ಲಿ ಉಸಿರಾಡುವುದು ನಿಂತು ಹೋಯಿತೋ ಅವನದಲ್ಲಿಗೆ ಮುಗಿದು ಹೋಯಿತು. ಅದಕ್ಕೆ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಒಬ್ಬ ದೇವಮಾನವ ಹೇಳಿದ್ದಾನೆ ಒಂದು ಸಭೆಗೆ, ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವು ಯಥಾಸ್ಥಿತಿಯಲ್ಲಿ ಕ್ರಿಸ್ತನ ಅಂದರೆ ದೇವರ ನ್ಯಾಯಾಸನದ ಮುಂದೆ ನ್ಯಾಯ ತೀರ್ಪಿನ ದಿವಸ ತೀರ್ಪಿಗಾಗಿ ನಿಲ್ಲಲೇಬೇಕು ಎಂಬುದಾಗಿ. ಹಾಗೆ ಅಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಶಾಂತಿ ಸಮಾಧಾನ ನಮಗೆ ಆಶೀರ್ವಾದ ಇದ್ದೇ ಇರುತ್ತದೆ. ಇಲ್ಲ ಮತ್ತು ಕೆಟ್ಟದ್ದು ಮಾಡ್ತಾ ಹೋದರೆ ನರಕ ಕಟ್ಟಿಟ್ಟ ಬುತ್ತಿ. ಅದು ಈ ಭೂಲೋಕದಲ್ಲಿ ಪ್ರತಿಯೊಬ್ಬರನ್ನ ಎಲ್ಲಿ ಕಂಡು ಹಿಡಿಬಹುದು ಗೊತ್ತಾಗ್ತದೆ. 1 ಪೇತ್ರ 4ನೇ ಅಧ್ಯಾಯ 6ನೇ ವಾಕ್ಯ ಓದುವಾಗ ಪೇತ್ರನ ಮೂಲಕ ದೇವರು ಹೇಳಿದ್ದಾರೆ, ಪ್ರತಿಯೊಬ್ಬರು ಜೀವಿತ ಕಾಲದಲ್ಲಿ ಅವರು ನರಕಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಪರಲೋಕಕ್ಕೆ ದೇವರ ಕಡೆಗೆ ಹೋಗ್ತಾ ಇದ್ದಾರಾ ಅಂತ ಕಂಡು ಹಿಡಿಬಹುದು ಅಂತ. ಅದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಯೊಂದಿಗೆ 10 ದಶಾಜ್ಞೆಗಳನ್ನು ಕೊಟ್ಟಿದ್ದು ಅದಕ್ಕೆ. ಅದರ ಮೂಲಕ ಇವತ್ತು ಪ್ರತಿಯೊಬ್ಬರು ಅವ್ರು ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ಪ್ರವಚನ ಮಾಡಲಿ, ಎಲ್ಲಿಗೆ ಹೋಗಲಿ, ಎಷ್ಟೇ ಭಾಷೆಯಲ್ಲಿ ಮಾತಾಡಲಿ, ಏನೇ ಮಾಡಲಿ, ಎಂಥವರೇ ಆಗಿರಲಿ, ಎಷ್ಟೋ ಕೋಟಿ ಸುರಿದು ದೇವಸ್ಥಾನವನ್ನು ಕಟ್ಟಲಿ, ಮಠ ಮಂದಿರಗಳನ್ನ ಕಟ್ಟಲಿ, ಒಂದು ಲೆಕ್ಕಕ್ಕೆ ಬರುವುದಿಲ್ಲ. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ದಾರ ಅಂತ ಈ 10 ದಶಾಜ್ಞೆಗಳನ್ನ ತಿಳ್ಕೊಂಡಾಗ ಪ್ರತಿಯೊಂದು ಅದು ನಮ್ಮ ಜ್ಞಾನದಲ್ಲಿ ಹೃದಯದಲ್ಲಿ ಅಡಕವಾಗಿದ್ದರೆ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೇವೆ ಅಂತ ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಬಹುದು. ನರಕಕ್ಕೆ ಹೋಗ್ತಾ ಇದ್ದೇವೆಯೋ ಅಥವಾ ಪರಲೋಕದ ಕಡೆಗೆ ಹೋಗ್ತಾ ಇದ್ದೇವೆಯೋ. ಇತರರನ್ನು ಕೂಡ ಅದನ್ನೇ ಗಮನಿಸಬಹುದು, ಇವರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಬಹಳ ಎಚ್ಚರ. ಅದೇ ಬಹಳ ಪ್ರಾಮುಖ್ಯವಾದದ್ದು 10 ದಶಾಜ್ಞೆಗಳು. ಅದನ್ನು ಹಿಂದೆ ಕೂಡ 3 ಸಲ ತಿಳಿಸಿದ್ದೇನೆ, ಇನ್ನು ಮುಂದೆ ಕೂಡ ತಿಳಿಸಬಹುದು. ಹಾಗೆ ಮನುಷ್ಯರು ಬರೀ ಉಸಿರೇ. ಆ ಉಸಿರು ನಿಲ್ಲುವುದಕ್ಕಿಂತ ಮೊದಲು, ಸಾಯೋದಕ್ಕಿಂತ ಮೊದಲು ನಾವು ಪರಿಶುದ್ಧರಾಗಿ ಪರಲೋಕವನ್ನು ಸಂಪಾದನೆ ಮಾಡಿ ಸಾಯಬೇಕು ಅಂತ ಹೇಳುವಂಥ ಅದರ ಅರ್ಥ ಇದೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮೊರೆಗೆ ಕಿವಿಗೊಡು, ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ. ನನ್ನ ಪೂರ್ವಿಕರಂತೆ ನಾನು ನಿನ್ನ ಮೊರೆ ಹೊಕ್ಕಿರುವ ಪ್ರವಾಸಿಯು ಪರದೇಶದವನು ಆಗಿದ್ದೇನಲ್ಲ. ನೋಡಿ, ದಾವೀದನು ಹೇಳ್ತಾರೆ, ದೇವರೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು, ಕಿವಿ ಕೊಡಪ್ಪ ಅಂತ. ನಾವು ಕೂಡ ಪ್ರಾರ್ಥಿಸುವಾಗ ದೇವರೇ ನನ್ನ ಪ್ರಾರ್ಥನೆ ಕೇಳೋ, ಉತ್ತರ ಕೊಡಪ್ಪ, ಕೈ ಬಿಡಬೇಡ ಅಂತ ನಾವು ಪ್ರಾರ್ಥಿಸುವವರಾಗಿರಬೇಕು. ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ. ನಾನು ಪಾಪಿ, ಕಣ್ಣೀರು ಸುರಿಸ್ತಾ ಇದ್ದೇನೆ, ಪಶ್ಚಾತ್ತಾಪ ಪಡ್ತಾ ಇದ್ದೇನೆ, ನಿನ್ನ ಮಾರ್ಗದಲ್ಲಿ ನಡೆಸು, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ, ನಿನ್ನ ವಾಕ್ಯದಂತೆ ಜೀವಿಸಲು ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನನ್ನ ಪೂರ್ವಿಕರಂತೆ ನಾನು ನಿನ್ನ ಮೊರೆ ಹೊಕ್ಕಿರುವ ಪ್ರವಾಸಿಯೂ ಪರದೇಶದವನು ಆಗಿದ್ದೇನೆ. ನನ್ನ ಪೂರ್ವಿಕರಿಗೂ ಕೂಡ ನೀನು ದರ್ಶನ ಕೊಟ್ಟಿದ್ದೀಯ, ಅವರಂತೆಯೇ ನಾನು ಕೂಡ ಆಗಿದ್ದೇನೆ. ನಾನೊಂದು ಪ್ರವಾಸಿ ಭೂಲೋಕದಲ್ಲಿ. ಈ ಹೊರ ದೇಶದವರು ಯಾವ ರೀತಿ ನಮ್ಮ ಭಾರತ ದೇಶಕ್ಕೆ ಬಂದು ಅವರ ಸಮಯ ಮುಗಿದ ಮೇಲೆ ಅವರು ಹಿಂದಿರುಗಿ ಹೋಗಬೇಕೋ ಹಾಗೆ ನಾವು ಕೂಡ ದೇವರು ನಮಗೆ ಆಯುಷ್ಯ ಫಲ ಕೊಟ್ಟು ತಾಯಿ ಗರ್ಭದಿಂದ ಭೂಲೋಕಕ್ಕೆ ಕಳಿಸಿಕೊಟ್ಟು ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಮಾತ್ರ ಇರಬೇಕು, ಆಮೇಲೆ ಹೊರಟು ಹೋಗಲೇಬೇಕು. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಎಂದರೆ ಒಂದು ಬೈಬಲಲ್ಲಿ ಪ್ರಸಂಗಿ, ಇನ್ನೊಂದು ಬೈಬಲಲ್ಲಿ ಉಪದೇಶಕಂತ ದೇವರು ಆದುಕೊಂಡ ಮನುಷ್ಯನ ಮುಖಾಂತರ ಹೇಳಿದ್ದಾರೆ. ನಮ್ಮ ಆತ್ಮವು ದೇವರ ಬಳಿಯಿಂದ ಬಂತು, ಅದು ವಾಪಸ್ಸು ದೇವರ ಬಳಿಗೆ ಹೋಗಬೇಕಾದರೆ ಅದರ ಒಳಗಾಗಿ ಸೃಷ್ಟಿಕರ್ತನನ್ನು
ಇದನ್ನು ಮರೆಯದಿರು. ಅದು ವಿಶೇಷವಾಗಿ ಯೌವನ ಕಾಲದಲ್ಲಿ ದೇವರನ್ನ ತಿಳಿಯಪಡಿಸ್ತಾ ಇರುವಾಗ ಪ್ರೀತಿಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪಶ್ಚಾತ್ತಾಪ ಪಟ್ಟು ನಾವು ಸಾಯುವುದರ ಒಳಗೆ ಪರಿಶುದ್ಧರಾಗಿ ಸಾಯಬೇಕು. ಹಾಗಾದರೆ ಮಾತ್ರ ನಮ್ಮ ಆತ್ಮ ವಾಪಸ್ಸು ದೇವರ ಬಳಿಗೆ ಹೋಗಿ ಅಲ್ಲಿ ದೇವರ ಬಳಿಯಲ್ಲಿ ನಾವು ದೂತರಾಗಿ ನಿಂತು ದೇವರ ಸೇವೆಯನ್ನು ಸ್ತುತಿಸುವುದು, ಕೊಂಡಾಡುವುದು ಮಾಡಬಹುದು. ಇಲ್ಲದೆ ಅದೇ ನಮ್ಮ ಆತ್ಮ ಏನಾಗ್ತದೆ, ಪಾತಾಳಕ್ಕೆ ತಳ್ಳಲ್ಪಡುತ್ತದೆ. ಅಲ್ಲಿ ಅದುವೇ ಯಮಲೋಕವಾಗಿದೆ. ಅಲ್ಲಿ ಬಹಳ ಶಿಕ್ಷೆ ಇದೆ, ಯಾವಾಗಲೂ ಶಿಕ್ಷೆ ಶಿಕ್ಷೆ ಶಿಕ್ಷೆ, ಅಯ್ಯೋ 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 ಅಯ್ಯೋ. ಹಾಗೆ ಆತ್ಮಕ್ಕೆ 2 ತೀರ್ಪು ಇದೆ. ಬಹಳ ಎಚ್ಚರವಾಗಿರಬೇಕು. ಇದನ್ನು ಅನೇಕರು ಒಪ್ಪುವುದಿಲ್ಲ. ದೇವರ ಮೇಲೆ ಸರಿಯಾದ ಭರವಸೆ ಇದ್ದು ಭಯ ಭಕ್ತಿ ಇದ್ದರೆ ಮಾತ್ರ ಇದನ್ನು ಒಪ್ಪಲು ಸಾಧ್ಯ. ಅದಕ್ಕೆ ಹೇಳಿದ್ದು, ನಾನೊಂದು ಪ್ರವಾಸಿಯಾಗಿದ್ದೇನೆ, ಪರದೇಶದವನು ಕೂಡ ಆಗಿದ್ದೇನೆ. ಹಾಗೆ ಇದು ಏನಾಗಿದೆ, ನಾವು ಪರದೇಶ, ಪರಲೋಕವೇ ಮೇಲೆ ಇದೆ. ಇದು ಪರದೇಶ ಒಂದುಟ್ಟು ಅಂದರೆ ದೇವರು ಹೇಳಿ ಕಳಿಸಿದ ಕೆಲಸವನ್ನು ಮಾಡಿ ಪರಿಶುದ್ಧರಾಗಿ ನಾವಿಲ್ಲಿ ಸಾಯಬೇಕಾಗಿದೆ. ಆಮೇಲೆ ಹಿಂದೆ ತಿರುಗಿ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದೇ, ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹೋಗುವುದಂತೂ ನಿಶ್ಚಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 13ನೇ ವಚನ, ನಾನು ಬಿಟ್ಟು ಹೋಗಿ ಇಲ್ಲದವಾಗುವುದಕ್ಕಿಂತ ಮುಂಚೆ ಸ್ವಲ್ಪ ಸಂತೋಷ ಪಡುವಂತೆ ನಿನ್ನ ಕೋಪ ದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸಿಕೊಳ್ಳಬೇಕು ದೇವ ಅಂತೇಳಿ ಪ್ರಾರ್ಥಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಬಿಟ್ಟು ಹೋಗಿ ಇಲ್ಲವಾಗುವುದಕ್ಕಿಂತ ಮುಂಚೆ ಸ್ವಲ್ಪ ಸಂತೋಷ ಪಡುವಂತೆ ನಿನ್ನ ಕೋಪ ದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸಿಕೊಳ್ಳಬೇಕು. ಅಂದರೆ ಲೋಕವನ್ನು ನಾವು ಜೀವಮಾನ ಮುಗಿಸೋಕ್ಕೆ ಮೊದಲು ನಾನೇನಾದರೂ ತಪ್ಪುಗಳನ್ನು ಮಾಡಿದರೆ ದಯವಿಟ್ಟು ನಿನ್ನ ಕೋಪವನ್ನು ನನ್ನ ಕಡೆಯಿಂದ ತಿರುಗಿಸು, ಶಿಕ್ಷೆಗೆ ಒಳಪಡಿಸಬೇಡ ಸ್ವಾಮಿ. ನನ್ನ ಸಾಯೋದಕ್ಕಿಂತ ಮೊದಲು ಸಂತೋಷವಾಗಿರುವಂತೆ ನಿನ್ನ ಕೋಪವನ್ನು ನನ್ನ ಕಡೆಯಿಂದ ರಕ್ಷಿಸು. ಯಾಕೆ ದಾವೀದ ಅರಸರಲ್ಲಿ ತಪ್ಪು ಮಾಡಿದ್ರು, ಅದಕ್ಕಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ನನಗೆ ಶಿಕ್ಷೆ ಚೆನ್ನಾಗಿದೆ, ಅದಕ್ಕೆ ಸಾಯಕ್ಕಿಂತ ಮೊದಲು, ಶಿಕ್ಷೆಗೆ ಒಳಪಡೋದಕ್ಕಿಂತ ಮೊದಲು ನನ್ನ ಜೀವಮಾನ ಕಾಲ ನಾನು ಸಂತೋಷದಿಂದ ಇರುವ ಹಾಗೆ ನಿನ್ನ ಕೋಪದಲ್ಲಿ ನನ್ನನ್ನು ದಂಡಿಸಬೇಡಪ್ಪ ಅಂತ. ಹಾಗೆ ಇದರರ್ಥ ನಾವು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಮತ್ತೆ ತಪ್ಪು ಮಾಡ್ತಾ ಇದ್ದರೆ ಶಿಕ್ಷೆ ಬಂದೇ ಬರುತ್ತದೆ ದೇವರ ಕೋಪದಿಂದ. ದೇವರು ಕೋಪದಲ್ಲಿ ಮೈಯು ತೀರಿಸುವವನಾಗಿದ್ದಾನೆ ಅಂತೇಳಿ ಬೇರೆ ಕಡೆ ಕೂಡ ನಾವು ಇದನ್ನು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಏನು ಪ್ರಾರ್ಥಿಸಬೇಕು, ಪಾಪ ಮಾಡಲೇ ಹೋಗಬಾರದು. ದೇವರೇ, ನಾನು ಪಾಪಿ, ಇಂತಿಂತ ತಪ್ಪು ಮಾಡಿದ್ದೇನೆ, ನೀನು ದರ್ಶನ ಕೊಡುವುದಕ್ಕಿಂತ ಮೊದಲು ಆದರೆ ಅದಕ್ಕೆ ಸರಿಯಾಗಿ ನನಗೆ ನೀನು ದರ್ಶನ ಕೊಟ್ಟ, ನನ್ನ ಮೇಲೆ ಪ್ರೀತಿ ಇಟ್ಟ, ನಾನು ಅದರಿಂದ ಬಗೆಹರಿಸಿದ್ದೀಯಾ, ಬಗೆಹರಿಸುತ್ತಲೇ ಇದ್ದೀಯಾ. ದಯವಿಟ್ಟು ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ, ನಿನ್ನ ಕೋಪವನ್ನು ಸುರಿಸಬೇಡ, ನನಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ದೇವರ ಮಾತು, ದೇವರ ವಾಕ್ಯವನ್ನು ಯಾರ ಕಿವಿಗೆ ಕೇಳಿಸ್ತಾರೋ, ಯಾರು ಕೇಳ್ತಾ ಇದ್ದಾರೋ, ಇದು ಅವರ ಮೇಲೆ ದೇವರಿಟ್ಟಿರುವ ಪ್ರೀತಿ. ಆಗ ಈ ರೀತಿ ಪ್ರಾರ್ಥಿಸಿಕೊಳ್ಳಬೇಕು. ಅದುವೇ 10 ದಶಾಜ್ಞೆಗಳು. ಬಹಳ ಚೆನ್ನಾಗಿ ಒಂದು ಉದಾಹರಣೆಗೆ, ಒಂದು ಅಧಿಕಾರಿ ಆಗಿರ್ಬೋದು, ಸಣ್ಣ ಅಧಿಕಾರಿಗಳೋ ದೊಡ್ಡ ಅಧಿಕಾರಿಗಳೋ ಇರ್ಬೋದು, ಅವರಿಗೆ ಸಿಗುವ ಸಂಬಳದಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ಉದಾಹರಣೆಗೆ ಇನ್ನು ಬೇರೆಯವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ ಲಂಚಕ್ಕೆ ಕೈ ಒಡ್ಡೋದು, ಲಂಚಕ್ಕಾಗಿ ಪೀಡಿಸೋದು, ಲಂಚಕ್ಕಾಗಿ ಹಾಳು ಮಾಡುವಂಥದ್ದು, ಏನೇನೋ ಮೋಸ ಮಾಡುವಂಥದ್ದು, ಇದೆಲ್ಲ ಬಹಳ ದೊಡ್ಡ ಶಿಕ್ಷೆ. ಇದು ಅವರಿಗೂ ಶಿಕ್ಷೆ ಬರ್ಬೋದು, ಅವರ ಮಕ್ಕಳು ಕೂಡ ಅಲ್ಲಿ, ಮಕ್ಕಳ ಭವಿಷ್ಯತ್ತು ಕೂಡ ಏನಾಗ್ತದೆ ಅಲ್ಲಿ ಕಟ್ಟಾಗ್ತದೆ. ಮಕ್ಕಳ ಭವಿಷ್ಯತ್ತು ಕೂಡ ಮುಂದೆ ಹಾಳಾಗ್ತದೆ. ಇಷ್ಟಾದರೂ ಮಕ್ಕಳು ಒಳ್ಳೆ ಬುದ್ಧಿ ಬರೋದಿಲ್ಲ, ಒಳ್ಳೆ ವಿದ್ಯೆ ಕಲಿಯೋದಿಲ್ಲ, ಮಕ್ಕಳು ಕೂಡ ಒಳ್ಳೆಯವರ ಸಂಪರ್ಕದಲ್ಲಿ ಇರುವುದಿಲ್ಲ, ಮಕ್ಕಳ ಜೀವಮಾನ ಕೂಡ ಹಾಳಾಗಿ ಹೋಗ್ಲಿಕ್ಕೆ ಕಾರಣ ಇಂಥ ಲಂಚಕೋರರು, ಇಂಥ ಬಡ್ಡಿಯವರು, ಇನ್ನೊಬ್ಬರ ಪಾಸ್ತಿಗಾಗಿ ಆಸೆ ಪಟ್ಟವರು, ಕದಿಯೋದು, ಸುಳ್ಳು ಹೇಳೋದು, ವ್ಯಭಿಚಾರದಿಂದ ಹಣ ಸಂಪಾದನೆ ಮಾಡುವವರು, ನಾನಾ ರೀತಿಯಲ್ಲಿ. ಅದಕ್ಕೆ ದೇವರ 10 ದಶಾಜ್ಞೆಗಳು ಇರೋದ್ರಲ್ಲೇ ತೃಪ್ತಿ ಪಟ್ಟುಕೊಂಡು ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ ಮುಂದೆ ಹೋಗ್ತಾ ಇದ್ದಾಗ ಅಂಥವ್ರನ್ನು ಮತ್ತು ಅಂಥವರ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ದೇವರು ನಮಗೆ ಇಂಥವರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ, ನಮ್ಮ ಪರಿಚಯದವರು ಇದ್ದಾರೆ. ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ಯಾವುದಕ್ಕೂ ಆಸೆ ಪಡದೆ ದೇವರು ಕೊಟ್ಟ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಮಕ್ಕಳನ್ನು ಹೇರಳವಾಗಿ ದೇವರು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರದು ಮದುವೆ ಆಯಿತು, ಅವರ ಕಾರ್ಯವು ಕೂಡ ಕಳೆಯಿತು. ಅದೇ ರೀತಿ ಇನ್ನೊಂದು ಕುಟುಂಬದಲ್ಲಿ ಕೂಡ ಮಕ್ಕಳನ್ನು ದೇವರೇ ಮೇಲ್ಮಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಏನು ಇಲ್ಲದವರು, ಬರೀ ಒಂದು ಮನೆ ಇದೆ, ಹೆಂಡತಿ ಬಿಸಿ ಊಟ ಅಡುಗೆಯನ್ನು ಮಾಡ್ತಾ ಇದ್ದಾರೆ, ಗಂಡ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರಾಗಿದ್ದಾರೆ. ಇರೋದ್ರಲ್ಲಿ ಜೀವನ
ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಅದರಲ್ಲಿಯೂ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅಂಥವರ ಮಕ್ಕಳನ್ನು ದೇವರು ಉನ್ನತ ಮಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಇನ್ನೊಬ್ಬರ ಮಕ್ಕಳನ್ನು ಕೂಡ ಎಲ್ಲ ಮದುವೆ ಮಾಡಿ ಇನ್ನು ಒಬ್ಬನೇ ಒಬ್ಬ ಇದ್ದಾನೆ. ದೇವರು ಹೇಗೆ ನಡೆಸಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಬ್ರದರ್. ನಿಮ್ಮೆಲ್ಲ ಒಂದು ಪ್ರಾರ್ಥನೆ, ದೇವರ ಆಶೀರ್ವಾದ ಅಂತ ಹೇಳಿ ಅವರ ಬಾಯಲ್ಲಿ ಬರ್ತಾ ಇದೆ. ಹೀಗೆ ಇವತ್ತು ಬೆರಳೆಣಿಕೆಯಷ್ಟು ಜನ ನಮಗೆ ಪರಿಚಯ ಇರುವವರಲ್ಲಿ ಈ ರೀತಿ ಸಾಕ್ಷಿ ನುಡಿಯವರಾಗಿದ್ದಾರೆ. ಅದು ಬೇಕಾದಷ್ಟು ಇದ್ದು, ಬೇಕಾದಷ್ಟು ಹಣ ಇದ್ದು, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು, ಅಂಥವ್ರನ್ನೇ ನೋಡೋದು, ಅಂಥವ್ರನ್ನೇ ಕೊಡೋದು, ಜಾತಿ ಮತ ಭೇದ ಮಾಡೋದು, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಅಯ್ಯೋ ನಾನಾ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ತಿಳಿಸಿ ಎಲ್ಲ ಈಗ ನಾನೇ ವಿರೋಧವಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಏನು ತೊಂದರೆ ಇಲ್ಲ, ದೇವರಿಗೆ ಕೂಡ ಅದುವೇ ವಿಷಯ ಬಂದು ಹೋಯಿತು. ಹಾಗೆ ನಿನ್ನ ಕೋಪದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸಿಕೊಳ್ಳಬೇಕು ದೇವ ಅಂತೇಳಿ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ, ಕಡೆಗೆ ಮಕ್ಕಳ ಫಲವೇ ಇಲ್ಲ. ಅಂಥ ಹಣವನ್ನು ಕೂಡಿಸಿಟ್ಟವರು ಕೂಡ ಇದ್ದಾರೆ, ಮಾತು ಕೇಳ್ತಾ ಇಲ್ಲ. ಆದರೆ ದಾವೀದರ ಈ ರೀತಿ ಪ್ರಾರ್ಥನೆ ಮಾಡಿದ್ರು, ನಾನು ತಪ್ಪು ಮಾಡಿದ್ದೇನೆ, ನಿನ್ನ ಕೋಪವನ್ನು ನನ್ನ ಕಡೆಯಿಂದ ತಿರುಗಿಸಿಕೊಪ್ಪ, ನನ್ನ ಜೀವಮಾನ ಕಾಲ ಇರುವಷ್ಟು ದಿವಸ ಸಂತೋಷದಲ್ಲಿರುವಾಗೆ ಮಾಡು, ಶಿಕ್ಷಿಸಬೇಡ. ಆಗ ನಾವು ಆ ರೀತಿ ಪಾಪ ಮಾಡೋಕ್ಕೆ ಹೋಗಬಾರ್ದು. ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಜೀವಿಸ್ತಾ ಇರಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 39ನೇ ಕೀರ್ತನೆ ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದೀರಿ ಸ್ವಾಮಿ. ಏನಾದರೂ ಅವರು ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಲಿ ಕರ್ತನೆ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರೂ ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯೆ ಬುದ್ಧಿ ಕಳೆಯುವಂತೆ ಯೌವನ ಪ್ರಾಯದಲ್ಲಿ ಕೂಡ ನಿಮ್ಮ ಮಾತಿಗೂ ವಿಧೇಯರಾಗಿ, ಹೆತ್ತ ತಂದೆ ತಾಯಿಯರ ಮಾತಿಗೂ ವಿಧೇಯರಾಗಿ, ನಿಮಗೂ ಹೆತ್ತ ತಂದೆ ತಾಯಿಗೂ ಒಳ್ಳೆ ಹೆಸರು ತರುವಂಥ ಮಕ್ಕಳನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ಅನುಗ್ರಹಿಸಿರಿ. ಹಾಗೆ ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸ ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವ ದಿವಸ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲೆಂದು